ಹಲೋ ಹಾಯ್ ಐ ಆಮ್ ಡಾಕ್ಟರ್ CNK. ಆತ್ಮಹತ್ಯೆ ಮತ್ತು ಅದರ ಸಣ್ಣ ಪರಿಹಾರಗಳನ್ನು ಹುಡುಕೋಣ. ಇತ್ತೀಚಿನ ಕೆಲವು ದಿನಗಳಲ್ಲಿ ಉದ್ಯಮಿದಾರರು, ಗುತ್ತಿಗೆದಾರರು, ಸಣ್ಣ ಪುಟ್ಟ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿಕೊಂಡಿರ್ತಕ್ಕಂಥ ಪುರುಷ ಮತ್ತು ಮಹಿಳೆಯರು ಸಣ್ಣ ವಯೋಮಾನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಕಾರಣ ಮುಖ್ಯವಾಗಿ ಆರ್ಥಿಕ ಬಿಕ್ಕಟ್ಟು, ಕೌಟುಂಬಿಕ ಒತ್ತಡಗಳು, ಇನ್ನಿತರ ಸಮಸ್ಯೆಗಳು, ಆತಂಕ, ಭಯ ಅಥವಾ ಇನ್ನಿತರರಿಂದ ಆಗ್ತಕ್ಕಂಥ ಕಿರುಕುಳ, ಹಿಂಸೆ, ಮಾನಸಿಕ ನೋವು ಸಹಿಸಿಕೊಳ್ಳಲು ಆಗದೆ ಹಿಂಸೆಗೆ ಒಳಗಾಗಿ ಮನುಷ್ಯ ಕೆಟ್ಟ ಸ್ಥಿತಿಯಿಂದ ಹೊರಗೆ ಬರುವ ನಿರ್ಧಾರ ಕೈಗೊಳ್ಳಲು ತನ್ನ ಮನಸ್ಥಿತಿಯ ಹತೋಟಿಯನ್ನು ಕಳೆದುಕೊಂಡು ಆತ್ಮಹತ್ಯೆಯಂತ ತನ್ನ ಜೀವನ ತಾನೇ ಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬರುತ್ತಾನೆ. ಆದರೆ ಇಂಥ ಸಂದರ್ಭಗಳಲ್ಲಿ ಮನುಷ್ಯ ಆತ್ಮಹತ್ಯೆಯಿಂದಲೇ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತವೆ ಎಂದು ಭಾವಿಸುವಂತಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಅದಕ್ಕಿರುವ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವುದಕ್ಕಾಗಿ ಮನುಷ್ಯ ತನ್ನ ಆಲೋಚನಾ ಶಕ್ತಿ ಕಳೆದುಕೊಂಡಿರುವ ಸಂದರ್ಭಗಳಲ್ಲಿ ಹತಾಶನಾದಾಗ ಅಂಥ ಸನ್ನಿವೇಶಗಳಲ್ಲಿ ಮನಸ್ಥಿತಿ ನಿಯಂತ್ರಣದಲ್ಲಿ ತಂದುಕೊಳ್ಳುವುದಕ್ಕಾಗಿ ಕೆಲವು ಪರ್ಯಾಯ ಮಾರ್ಗಗಳನ್ನು ಆಲೋಚಿಸುವುದರ ಮುಖಾಂತರ ಹೊಸ ಜೀವನ ಕಟ್ಟಿಕೊಳ್ಳಬಹುದು. ಅರಣ್ಯದಲ್ಲಿ ದಾರಿ ತಪ್ಪಿಸಿಕೊಂಡವನಿಗೆ ಎಲ್ಲೋ ಸೂರ್ಯನ ಬೆಳಕು ಪೊದೆಯಲ್ಲಿ ಕಾಣಿಸಿದಾಗ ದಾರಿ ಕಾಣುವಂತೆ, ಮುಳುಗುತ್ತಿರುವವನಿಗೆ ಕಡ್ಡಿಯೇ ಆಧಾರವಾಗುವಂತೆ ಇಂಥ ಮನಸ್ಥಿತಿಯ ಸಂದರ್ಭಗಳಲ್ಲಿ ಮನುಷ್ಯ ಹತಾಶ, ಭಯ, ಆತಂಕ, ದುಃಖ ಆದಂಥ ಸಂದರ್ಭಗಳಲ್ಲಿ ಅದಕ್ಕೆ ಮುಖ್ಯವಾದಂಥ ಕಾರಣಗಳನ್ನು ಹುಡುಕಬೇಕು. ಆ ಕಾರಣಗಳಿಗೆ ತನಗೆ ಪರಿಹಾರಗಳು ತೋಚದೇ ಇದ್ದರೆ ಇತ್ತೀಚೆಗೆ ಅನೇಕ ಅರ್ಥಶಾಸ್ತ್ರಜ್ಞರು, ಸಮಾಜ ವಿಜ್ಞಾನಿಗಳು, ಮನೋವಿಜ್ಞಾನಿಗಳು ಆತ್ಮ ಸಮಾಲೋಚನೆ ಮಾಡುವುದರ ಮುಖಾಂತರ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನ ಮಾಡುವಂಥ ಅನೇಕ ಕೇಂದ್ರಗಳಿವೆ. ಅವುಗಳನ್ನು ಉಪಯೋಗಿಸಿಕೊಳ್ಳುವುದರ ಮುಖಾಂತರ, ಪರಿಹಾರಗಳನ್ನು ಕೇಳುವುದರ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಅಲ್ಲದೆ ಇಂಥ ಸನ್ನಿವೇಶಗಳಲ್ಲಿ ಇನ್ನೂ ಕೆಲವು ಪರ್ಯಾಯ ಮಾರ್ಗಗಳಿವೆ. ಅತಿಯಾದಂಥ ದುಃಖ, ಆತಂಕ, ಭಯ, ಜೀವಕ್ಕೆ ಹಾನಿ ಇದೆ ಎನ್ನುವ ಸಂದರ್ಭದಲ್ಲಿ ಕಾನೂನುಗಳು ರಕ್ಷಣೆಯನ್ನು ಕೊಡುತ್ತವೆ ಮನುಷ್ಯನಿಗೆ. ಇಂಥ ಸಂದರ್ಭಗಳಲ್ಲಿ ಕಾನೂನಿನ ಮೊರೆ ಹೋಗಬೇಕು. ಮೇಲಾಧಿಕಾರಿಗಳ ಮುಖಾಂತರವಾಗಿ, ನ್ಯಾಯಾಂಗ ವ್ಯವಸ್ಥೆ ಮುಖಾಂತರವಾಗಿ ಕಾನೂನುಗಳ ಮೊರೆ ಹೋಗುವುದರಿಂದ ಸಮಸ್ಯೆಗಳಿಗೆ ಪರಿಹಾರಗಳು ತಕ್ಷಣವೇ ಸಿಗಲಿಲ್ಲ ಎನ್ನುವ ಸ್ಥಿತಿಯಲ್ಲಿ ಇದ್ದರೂ ನಿಧಾನವಾಗಿ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತವೆ. ತಕ್ಷಣವೇ ಸಮಾಜದಲ್ಲಾಗಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಪರಿಹಾರಗಳು ಸಿಗದೇ ಇರಬಹುದು. ಆದರೆ ನಿಧಾನವಾಗಿ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಮೊರೆ ಹೋಗುವುದರ ಮುಖಾಂತರವಾಗಿ ಅಥವಾ ಸಂಬಂಧಪಟ್ಟ ಇಲಾಖೆಗಳನ್ನು ಸಂಪರ್ಕಿಸುವುದರ ಮುಖಾಂತರವಾಗಿ ತನಗಾದ ಸಮಸ್ಯೆ, ತನ್ನ ಮೇಲಾಗಿರುವ ದೌರ್ಜನ್ಯ, ತನ್ನ ಮೇಲಾಗಿರುವ ಹಿಂಸೆ ಎಲ್ಲವೂ ವಾಸ್ತವ ಸ್ಥಿತಿಯನ್ನು ತಿಳಿಸುವುದರ ಮುಖಾಂತರವಾಗಿ ತನ್ನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವ ಸಾಧ್ಯತೆಗಳಿವೆ. ತನ್ನ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತವೆ ಎನ್ನುವ ಭರವಸೆ ಇಟ್ಟುಕೊಳ್ಳಬೇಕು. ಭರವಸೆಯೊಂದಿಗೆ ಜೀವನ ಮತ್ತೆ ಪುನಃ ಕಟ್ಟಿಕೊಳ್ಳುವುದಕ್ಕಾಗಿ ಆಲೋಚಿಸಬೇಕು. ಅಂದಾಗ ಮಾತ್ರ ಪುನಃ ಎಷ್ಟೋ ಸಂದರ್ಭಗಳಲ್ಲಿ ಎಂತಹ ಘೋರವಾದಂಥ ಅಪವಾದಗಳು ಮನುಷ್ಯನನ್ನು ಮುಕ್ತಗೊಳಿಸುತ್ತವೆ. ಕಾನೂನುಗಳು ಸಹಾಯಕ್ಕೆ ಬರುತ್ತವೆ, ರಕ್ಷಣೆ ಕೊಡುತ್ತವೆ. ವಿಶ್ವಾಸದಿಂದ ಕಾನೂನು ಮುಖಾಂತರವಾಗಿ ಹೋರಾಟ ಮಾಡುವುದರ ಮುಖಾಂತರವಾಗಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಆತ್ಮಹತ್ಯೆಯಂಥ ತಪ್ಪು ನಿರ್ಧಾರ ಬೇಡ. ಯಾವುದೇ ಸಣ್ಣ ಕಾರಣಗಳಿಗಾಗಿ ಮಹತ್ವದ ಜೀವನವನ್ನು ಕಳೆದುಕೊಳ್ಳುವುದು ಬೇಡ. ಹೋರಾಟದ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ಧನ್ಯವಾದಗಳು.